ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಳಪತಿ ವಿಜಯ್ ಇನ್ನು ಮುಂದೆ ಸಿಎಂ ವಿಜಯ್ ಆಗಲಿದ್ದಾರೆ. ಕಾರಣ ಇವತ್ತು ತಮಿಳುನಾಡಿನ ನೂತನ ಸಿಎಂ ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು ದಳಪತಿ ವಿಜಯ್. ತಮಿಳುನಾಡಿನಲ್ಲಿ ಇವತ್ತಿನಿಂದ ವಿಜಯ್ ಪರ್ವ ಆರಂಭ ಆಗಿದೆ. ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಗ್ಯಾರಂಟಿಯನ್ನು ಘೋಷಿಸಿದ್ದಾರೆ ಜನನಾಯಕನ್ ವಿಜಯ್. 200 ಯೂನಿಟ್ ಉಚಿತ ವಿದ್ಯುತ್ತನ್ನು ಘೋಷಣೆ ಮಾಡಿದ್ದಾರೆ ವಿಜಯ್. ತಮಿಳುನಾಡಿನಲ್ಲಿ ಇವತ್ತಿನಿಂದ ವಿಜಯ್ ಪರ್ವ ಆರಂಭ ಆಗಿದೆ. ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದ ಹಾಗೆ ತಮಿಳುನಾಡಿನ ಜನರಿಗೆ ಮೊದಲ ಘೋಷಣೆಯನ್ನು ಕೂಡ ಪ್ರಕಟಿಸಿದ್ದಾರೆ. ಮೊದಲ ಘೋಷಣೆಯೇ ಉಚಿತ ವಿದ್ಯುತ್. 200 ಯೂನಿಟ್ ಉಚಿತ ವಿದ್ಯುತ್ತನ್ನು ಘೋಷಣೆ ಮಾಡಿದ್ದಾರೆ ವಿಜಯ್. ಎರಡನೇ ಗ್ಯಾರಂಟಿಯಾಗಿ ಸಿಂಹಿಣಿ ವಿಶೇಷ ಕಾರ್ಯಪಡೆಯನ್ನು ಕೂಡ ರಚನೆ ಮಾಡಿದ್ದಾರೆ. ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿದ ಬಳಿಕ ವಿಜಯ್ ಆಡಿರುವಂತಹ ಮಾತಿದು. ಒಂದೊಂದು ಮಾತು ಕೂಡ ಬೆಂಕಿಯುಂಡೆ, ಒಂದೊಂದು ಮಾತು ಕೂಡ ಸಿಡಿಗುಂಡು. ವಿಜಯ್ ಅವರ ಆತ್ಮವಿಶ್ವಾಸದ ಮಾತು, ವಿಜಯ್ ಅವರ ಗತ್ತಿನ ಮಾತು ತಮಿಳುನಾಡಿನ ರಾಜಕಾರಣವನ್ನು ಒಂದು ಕ್ಷಣ ಶೇಕ್ ಮಾಡಿದೆ. ಚೆನ್ನೈನ ನೆಹರು ಸ್ಟೇಡಿಯಂನಲ್ಲಿ ವಿಜಯ್ ಅಬ್ಬರಿಸಿದಂತಹ ರೀತಿಗೆ ಅಕ್ಷರಶಃ ತಮಿಳುನಾಡಿನ ಹಿಂದಿನ ರಾಜಕಾರಣಿಗಳು ಬೆರಳನ್ನ ಮೂಗು ಮೇಲೆ ಇಟ್ಕೊಳ್ಬೇಕಾದಂತಹ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿದ್ದಾರೆ. ಪಾರದರ್ಶಕ ಸರ್ಕಾರವನ್ನು ಕೊಡುವಂತಹ ಭರವಸೆಯನ್ನ ವಿಜಯ್ ಕೊಟ್ಟಿದ್ದಾರೆ. ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಭರವಸೆಯನ್ನ ವಿಜಯ್ ಕೊಟ್ಟಿದ್ದಾರೆ. ತಮಿಳಿನ ಜನರ ಬಗ್ಗೆ ಅವರು ಆಡಿದಂತಹ ಮಾತು ವಿಜಯ್ ಅವರ ದೂರದೃಷ್ಟಿಯನ್ನು ತೋರಿಸ್ತಾ ಇದೆ. ಭ್ರಷ್ಟಾಚಾರ ಮುಕ್ತ ಆಡಳಿತ ಕೊಡುವಂತಹ ಭರವಸೆಯನ್ನ ಸಿಎಂ ಸ್ಥಾನವನ್ನು ಅಲಂಕರಿಸಿದ ನಂತರ ವಿಜಯ್ ಕೊಟ್ಟಿದ್ದಾರೆ. ನಾನು ಭ್ರಷ್ಟಾಚಾರ ಮಾಡಲ್ಲ, ಭ್ರಷ್ಟಾಚಾರ ಮಾಡೋದನ್ನು ಸಹಿಸಲ್ಲ ಅನ್ನುವಂತಹ ಮಾತುಗಳನ್ನಾಡಿದ್ದಾರೆ. ಇಡೀ ತಮಿಳುನಾಡಿನ ಸರ್ಕಾರಕ್ಕೆ ಒಂದೇ ಸೆಂಟರ್, ಅದು ವಿಜಯ್ ಸೆಂಟರ್ ಅನ್ನುವಂತಹ ಮೆಸೇಜನ್ನು ವಿರೋಧಿಗಳಿಗೂ ಕೂಡ ಪಾಸ್ ಮಾಡಿದ್ದಾರೆ. ಸರ್ವಧರ್ಮ ಸಮನ್ವಯತೆಯ ಸಂಕಲ್ಪವನ್ನು ಕೂಡ ವಿಜಯ್ ಸಿಎಂ ಸ್ಥಾನವನ್ನು ಅಲಂಕರಿಸಿದ ನಂತರ ಮಾಡಿದ್ದಾರೆ. ಹೊಸ ಯುಗ ಆರಂಭ ಆಗಿದೆ, ಹೊಸ ಎರ ಸ್ಟಾರ್ಟ್ ಆಗಿದೆ. ಅದು ಜಾತ್ಯತೀತ ಸಮ ಸಮಾಜದ ಸರ್ಕಾರವನ್ನು ಕಲ್ಪಿಸುವುದೇ ಸರ್ಕಾರದ ಬದ್ಧತೆ, ನನ್ನ ಆದ್ಯತೆ ಅಂಥೇಳಿ ವಿಜಯ್ ಗುಡುಗಿದ್ದಾರೆ. ಕಾಂಗ್ರೆಸ್ಗೆ ಧನ್ಯವಾದ ಹೇಳಿದ್ದಾರೆ, ಮೈತ್ರಿ ಪಕ್ಷಗಳಿಗೆ ಧನ್ಯವಾದವನ್ನು ಹೇಳಿದ್ದಾರೆ. ಒಟ್ಟಾರೆಯಾಗಿ ವಿಜಯ್ ಅವರ ಗತ್ತು, ವಿಜಯ್ ಅವರ ಗಾಂಭೀರ್ಯ, ವಿಜಯ್ ಅವರ ಆತ್ಮವಿಶ್ವಾಸದ ಮಾತು ಚೆನ್ನೈನ ನೆಹರು ಸ್ಟೇಡಿಯಂನಲ್ಲಿ ಅಬ್ಬರಿಸಿದಂತಹ ರೀತಿ ತಮಿಳುನಾಡಿನ ರಾಜಕಾರಣದ ಮತ್ತೊಂದು ದಿಕ್ಕನ್ನು ತೋರಿಸ್ತಾ ಇದೆ. ಮತ್ತೊಂದು ಹೊಸ ಯುಗ ಆರಂಭವಾಗಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗ ಮುಂದಿರುವಂತಹ ಪ್ರಶ್ನೆ, ನುಡಿದಂತೆ ನಡೆದುಕೊಳ್ತಾರಾ ವಿಜಯ್ ಅನ್ನುವಂತಹ ಕುತೂಹಲ, ನುಡಿದಂತೆ ನಡೆದುಕೊಂಡು ಹೋಗ್ತಾರಾ ವಿಜಯ್ ಅನ್ನುವಂತಹ ಪ್ರಶ್ನೆ, ಮುಂಬರುವಂತಹ ಸವಾಲುಗಳನ್ನು ಹೇಗೆ ಮೆಟ್ಟಿ ನಿಂತು ಪಾರದರ್ಶಕ ಆಡಳಿತವನ್ನು ವಿಜಯ್ ಕೊಡ್ತಾರೆ ಅನ್ನೋದೇ ಈಗಿರುವಂತಹ ಕುತೂಹಲ. ಒಟ್ಟಾರೆಯಾಗಿ ಇವತ್ತಿನ ಈ ಕಾರ್ಯಕ್ರಮ ಹೊಸ ಮುಖ್ಯಮಂತ್ರಿಯ ನೇಮಕ, ವಿಜಯ್ ಅವರ ಪರ್ವ ತಮಿಳುನಾಡಿನ ರಾಜಕಾರಣದಲ್ಲಿ ಹೊಸ ಅಲೆಯನ್ನು ಸೃಷ್ಟಿ ಮಾಡಿದೆ, ಹೊಸ ಟ್ರೆಂಡನ್ನು ಕ್ರಿಯೇಟ್ ಮಾಡಿದೆ. ಮುಂದಿನ ದಿನಗಳಲ್ಲಿ ಬರುವ ಸವಾಲುಗಳನ್ನು ಮೆಟ್ಟಿ ನಿಂತು ವಿಜಯ್ ಆಡಳಿತದ ವೈಖರಿ ಹೇಗಿರುತ್ತೆ ಅನ್ನುವಂತಹ ಕುತೂಹಲವನ್ನು ಮತ್ತಷ್ಟು ಜಾಸ್ತಿ ಮಾಡಿದೆ. ಸಿಡಿಲಬ್ಬರದ ಭಾಷಣ, ಬೆಂಕಿ ಉಂಡೆಯಂತಹ ಭಾಷಣ ಅಕ್ಷರಶಃ ವಿರೋಧಿಗಳ ಎದೆಯಲ್ಲಿ ನಡುಕವನ್ನು ಹುಟ್ಟಿಸಿರೋದು ಸ್ಪಷ್ಟ. ಅವರ ಮಾತಿನಲ್ಲಿ ಆತ್ಮವಿಶ್ವಾಸವಿತ್ತು, ಅವರ ಮಾತಿನಲ್ಲಿ ದೂರದೃಷ್ಟಿ ಇತ್ತು, ಅವರ ಮಾತಿನಲ್ಲಿ ನವ ತಮಿಳುನಾಡನ್ನು ಸೃಷ್ಟಿಸುವಂತಹ ಸಂಕಲ್ಪ ಇತ್ತು. ಮುಂದೆ ಹೇಗೆ ಸಾಗ್ತಾರೆ ಅನ್ನೋದೇ ಈಗಿರುವಂತಹ ಕುತೂಹಲ.